ವರ್ಕೌಟ್ ಸ್ಟಡಿ ಸೀರೀಸ್ 7th ಎಪಿಸೋಡ್. ಇವತ್ತು ಈ ಅಕ್ಟೋಬರ್ ಮಂತ್ ಒಂದು ಲಕ್ಕಿಯೆಸ್ಟ್ ಮಂತ್ ಆಗೈತೆ ನನಗೆ. ಎದಕ್ಕಂತಂದ್ರೆ ಎಲ್ಲ ಗೋಲ್ಸು ಅಚೀವ್ ಮಾಡ್ಕೊಂಡೆ ನಾನು. ಅವು ಏನು ಗೋಲ್ಸ್ ನೋಡ್ಕೊಂತ ಹೋಗ್ರಿ. ಈ ತಿಂಗಳದ ಅರ್ನಿಂಗ್ ಮೈಲ್ಸ್ಟೋನ್ಕಿಂತ ಜಾಸ್ತಿನ ಅರ್ನ್ ಮಾಡಿದೆ ನಾನು. ಬೋತ್ ಆನ್ಲೈನ್ ಮತ್ತು ಆಫ್ಲೈನ್ ಸೆಷನ್ಸ್ ತೊಗೊಂಡೆ. ಎಕ್ಸಾಮ್ ಫೀಸ್ ಏನು ಚಿಂತೆ ಇಲ್ಲಾರ ಕಟ್ಬೋದು ಈಗ. ಆಮೇಲೆ ನಾ ಕರೆಂಟ್ಲಿ ಈಗ ಓಪ್ರಾ ಎಕ್ಸಾಮ್ ಪ್ರಿಪೇರ್ ಆಗತ್ತಿಲ್ಲ. ನಾವು ಐ ಆಮ್ ಪ್ರಿಪೇರಿಂಗ್ IELTS ಎಕ್ಸಾಮ್. ಓಪ್ರಾ ಎಕ್ಸಾಮ್ಗೆ ಇನ್ನೂ ಭಾಳ ಟೈಮ್ ಐತಿ. ಸೊ ಯಾವಾಗ ಸ್ಟಾರ್ಟ್ ಮಾಡ್ತೀನಿ ಅವಾಗ ಹೇಳ್ತೀನಿ ಅಂತ. ಈ IELTS ಎಕ್ಸಾಮ್ ಪ್ರಿಪ್ರೇಷನ್ ಹೆಂಗಪ್ಪ ಅಂತಂದ್ರೆ, ನಾವು ಸ್ಕೂಲ್ದಾಗ ಏನೇನು ಸ್ಕಿಪ್ ಮಾಡಿರ್ತೀವಲ್ಲ ಕಲಿಯೋದು, ಅವೆಲ್ಲ ಮತ್ತೆ ಹೊಳೆ ಕಲ್ತಂಗೆ. ಗ್ರಾಮರು, ವೊಕ್ಯಾಬ್ಯುಲರಿ, ಅದೊಂದೇನೋ ಪ್ಯಾರಾಫ್ರೇಸಿಂಗ್ ಅಂತ ಇವೆಲ್ಲ ಮಾಡ್ಕೊಂಡು ಎಕ್ಸಾಮ್ ಪಾಸ್ ಆಗ್ಬೇಕು ಮತ್ತು ಡಿಗ್ರಿ ತೊಗೊಂಡು. ಸೊ ಇದೊಂದು ದೊಡ್ಡ ಬ್ಯಾಸರ ಥಿಂಗ್ ನನಗೀಗ. ಇದು ಯಾವಾಗ ಮುಗಿತಂತ ಕಾಯತೀನಿ. ನಂಗೆ ಭಾಳ ವರ್ಷದಿಂದ ಬಾಕ್ಸಿಂಗ್ ಕಲಿಬೇಕಂತ ಒಂದು ಆಬ್ಸೆಷನ್ ಇತ್ತು. ಸೊ ಈ ತಿಂಗಳು ಸ್ಟಾರ್ಟ್ ಮಾಡಿ ನಾನು. ಇದು ಮೇನ್ಲಿ ಒಂದು ಸ್ಕಿಲ್ ಕಲಿಬೇಕಂತಲ್ಲ, ಇಟ್ ಈಸ್ ಓನ್ಲಿ ಫಾರ್ ಇಂಪ್ರೂವಿಂಗ್ ಮೈ ಕಾರ್ಡಿಯೋವ್ಯಾಸ್ಕ್ಯುಲರ್ ಎಂಡ್ಯೂರೆನ್ಸ್ ಮತ್ತು ಸ್ವಲ್ಪ ಪ್ರೊಟೆಕ್ಷನ್ನು ಇಂಪ್ರೂವ್ ಮಾಡ್ಕೊಳಕ. ಆಮೇಲೆ ಈ ತಿಂಗಳು ಭಾಳ ಬೋರಿಂಗ್ ಇತ್ತು. ಬಟ್ ನಾನು ನಂದು ಡಯಟ್ ಬಿಟ್ಟು ಏನೂ ತಿಂದಿಲ್ಲ ಈ ತಿಂಗಳು. ಜಸ್ಟ್ ಒಂದು ಟೀ ಕುಡಿತೀನಿ ಈವ್ನಿಂಗ್. ಅದು ಬಿಟ್ಟು ಎವ್ರಿ ಡೇ ಸೇಮ್ ಮೀಲ್, ಸೇಮ್ ಟೈಮಿಂಗ್, ಮಲ್ಕೊಳೋದು ಸೇಮ್ ಟೈಮ್. ಸೊ ಹೀಗಾಗಿ ಈ ತಿಂಗಳು ಭಾಳ ಪ್ರೊಡಕ್ಟಿವ್ ಇತ್ತು ನಂದು. ನಿಮ್ದು ಈ ತಿಂಗಳು ಹೆಂಗೆ ಹೋಯ್ತು ಅಂತ ಕಮೆಂಟ್ನಾಗ ಹೇಳ್ರಿ. ರಾಮ್ ರಾಮ್.